ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶ್ರುಪಾ ತಾಯಿ ಕೃಪಾ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕಾರ್ಯಕ್ರಮ ಫುಲ್ ಹೌಸ್ ಡೀಪ್ ಕ್ಲೀನಿಂಗ್ ಹಾಕ್ಬೇಕು. ಹೌದು, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂದೇ ಬಿಟ್ಟಿದೆ. ಸೊ ನಾನು ಇನ್ನ ಲೇಟ್ ಮಾಡಕ್ ಆಗಲ್ಲ. ವರ್ಕಿಂಗ್ ವುಮೆನ್ಸ್ ಅಂದ್ರೆ ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಸೊ ಸಂಡೇಸೇ ನಮಗೆ ಟೈಮ್ ಸಿಗೋದ್ರಿಂದ ಕಂಪ್ಲೀಟ್ ಇವತ್ತು ಡೀಪ್ ಕ್ಲೀನಿಂಗ್ ಮಾಡಬೇಕು. ಹೌಸ್ ಯಾವ ತರ ಅಂದ್ರೆ 2 ರೂಮ್ ಇದೆ, ಕಿಚನ್ ಇದೆ, ಹಾಲ್ ಇದೆ, ಒಟಿಕೋ ಇದೆ. ಕಂಪ್ಲೀಟ್ ಇವತ್ತು ಡೀಪ್ ಕ್ಲೀನಿಂಗ್ ಆಗಬೇಕು. ಮತ್ತೆ ಅದು ಅಲ್ಲದೆ ನನ್ಗೆ ಇವತ್ತೇ ಟೈಮ್ ಸಿಕ್ಕೋದ್ರಿಂದ ಏನಾದ್ರು ಪರ್ಚೇಸಿಂಗ್ ಅಥವಾ ಬೇರೆ ಏನೋ ಒಂದು ಹಲವಾರು ಪ್ರೋಗ್ರಾಮ್ಸ್ ಇದೆ. ಯಾವ ತರ ಟೈಮ್ ಮ್ಯಾನೇಜ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಬೇಗ ನಾನು ಇವಾಗ ಮನೆ ಕ್ಲೀನ್ ಮಾಡ್ತೀನಿ. ಸೊ ಆದ್ಮೇಲೆ ಯಾವ ತರ ಕಾಣುತ್ತೆ ಅಂತಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಶ್ರುಪಾ ತಾಯಿ ಕೃಪಾ. ಓ ಬೈ ಸ್ವೀಟ್ ಹಾರ್ಟ್, ನಮ್ಮನೆ ಪುಟ್ಟಲಕ್ಷ್ಮಿನೂ ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ವಿಂಡೋಸ್ ಎಲ್ಲ ಅವಳೇ ಕ್ಲೀನ್ ಮಾಡಿದ್ದು ಕಿಚನಲ್ಲಿ. ಥ್ಯಾಂಕ್ ಯು ಬೇಬಿ. ಏನ್ ಮೇಲಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೌದು, ಕಂಪ್ಲೀಟ್ ಹೌಸ್ ಕ್ಲೀನ್ ಆಗಿದೆ. ಮೂಲೆಯಿಂದ ಮೂಲೆ ಎಲ್ಲೆಲ್ಲಿತ್ತೋ ಧೂಳು ಪ್ರತಿಯೊಂದು ಏನೇನೇ ಎಕ್ಸ್ಟ್ರಾ ಐಟಮ್ಸು, ನನ್ನ ಮಗಳದ್ದು ಆಟ ಸಾಮಾನು ಪ್ರತಿಯೊಂದು ಎಲ್ಲ ಆಚೆ ಕಳಿಸಿದ್ದೀನಿ. ಈಗ ಕಂಪ್ಲೀಟ್ ಹೌಸ್ ಲುಕ್ಕೆ ಚೇಂಜ್ ಮಾಡಿದ್ದೀನಿ. ವಿಡಿಯೋ ನೋಡೋದನ್ನ ಮರಿಬೇಡಿ. ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಕಂಪ್ಲೀಟ್ ವಿಡಿಯೋ ನಿಮಗೆ ಬರ್ತಾ ಇದೆ. ಶ್ರುಪಾ ತಾಯಿ ಕೃಪಾ. ಯಾರಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರ ಮನೆ ಇವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಸಂಡೇ ಇರೋದ್ರಿಂದ ಕಂಪ್ಲೀಟ್ ಇವತ್ತು ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಏನಿದೆ ಪರ್ಚೇಸಿಂಗ್ ಇದೆಲ್ಲ ಇದೆ. ಸೊ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಎಷ್ಟು ಇದು ನಮ್ಮ ಮನೆ ಎಂಟ್ರಿ. ಹೀಗೆ ತಿರುಪತಿಯಲ್ಲಿ ಹೋಗ್ಬೇಕಾದ್ರೆ ತೋರಣ ತುಂಬ ಚೆನ್ನಾಗಿತ್ತು ಅಂತ ತಗೊಂಡು ಬಂದೆ. ನನಗೆ ಎಲ್ಲಾದರೂ ಹೋಗಿರ್ತೀವಲ್ಲ, ಅಲ್ಲೇನಾದರೂ ಒಂದು ಮೆಮೊರಿಗೆ ತೊಗೊಳ್ಬೇಕು ಅನ್ನೋದೊಂದು ಇರುತ್ತೆ. ಸೊ ಅದರ ಸಲುವಾಗಿ ತಿರುಪತಿಗೆ ಹೋದಾಗ ತೋರಣಗಳು ತುಂಬ ಫೇಮಸ್ಸು. ಸೊ ಅದನ್ನು ನಾನು ತೊಗೊಂಡು ಬಂದೆ. ಸೊ ಹೀಗೆ ಹೋದರೆ ಇದು ನಮ್ಮನೆ ಎಂಟ್ರೆನ್ಸ್ ಆಗಿರುತ್ತೆ. ಶಾಂತಿ ಇರಲಿ ಮನೇಲಿ ಅನ್ನೋದಕ್ಕೆ ಮನೆ ಎಂಟ್ರಿ ಆಗ್ತಿದ್ದಂಗೆ ಬುದ್ಧ ನೋಡ್ಬೋದು. ಸೊ ಇದು ಬಂದು ರಾಜಸ್ಥಾನದ ರಾಜ ರಾಣಿ ಅನ್ನೋ ಥರ. ಸೊ ಅಲ್ಲಿರುವಂಥ ಕಲ್ಚರ್ ಟೈಪಲ್ಲಿ ಡ್ರೆಸ್ಅಪ್ ಆಗಿರುವಂಥ ಒಂದು ಮಣ್ಣಿನ ಗೊಂಬೆ. ಸೊ ಇದು ಬಂದು ನಮ್ಮನೆ ಎಂಟ್ರೆ ಕೃಷ್ಣ, ಬ್ಯೂಟಿಫುಲ್ ಆದಂಥ ಕೃಷ್ಣ. ಸೊ ಇದು ಎಂಟ್ರಿ ಆಗ್ತಾ ಇದ್ದಂಗೆ ನನ್ನ ಮಗಳಿಗೆ ತುಂಬ ಇಷ್ಟವಾಗಿರುವಂಥ ಉಯ್ಯಾಲೆ. ಇದರಲ್ಲೇ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಸೊ ಹಾಲಲ್ಲಿ ಹಾಕಿದ್ದೀನಿ ಇದು. ಇದು ನಾವು ಯಾರೂ ಕೂತ್ಕೊಳ್ಳೋಕೆ ಬಿಡೋಲ್ಲ. ಅವಳೊಬ್ಬಳೇ ಕೂತ್ಕೊಬೇಕು, ಅವಳೊಬ್ಬಳೇ ಅದರಲ್ಲಿ ಆಟ ಆಡಬೇಕು. ಸೊ ನಾನು ಇದನ್ನು ಅವಳಿಗೋಸ್ಕರ ಅಂತಲೇ ಬಿಟ್ಟಿದ್ದೀನಿ. ಮತ್ತು ಇದು ನಮ್ಮ ದೇವ್ರ ಮನೆ. ಇನ್ನು ದೇವ್ರ ಮನೇಲಿ ಏನೂ ಅರೇಂಜ್ಮೆಂಟ್ ಆಗಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಹತ್ರ ಮಾಡಿಕೊಂಡು ಅಲ್ಲಿ ಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ನಾನು ಒಂದು ಮ್ಯಾಟ್ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಕ್ಯೂಟಾಗಿದೆ. ದೇವ್ರ ಮನೆ ಮುಂದೆ ಇರಲಿ ಅಂತ ಆರ್ಡ್ರ್ ಮಾಡಿದ್ದು. ಸೊ ಇದು ಬಂದು ಓಪನ್ ಕಿಚನ್ ಆಗಿರೋದ್ರಿಂದ ಎದುರುಗಡೆ ನಾನು ಈ ಥರ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಈ ಥರ ಇರುತ್ತೆ. ಕಿಚನ್ ಥೀಮ್ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಪಾಟ್ ಅಂದರೆ ಕ್ಲೇಯಲ್ಲಿ ಮಾಡಿರುವಂಥದ್ದು ಐಟಮ್ಸ್ನ ಈ ಸತಿ ಪಿಂಗಾಣಿ ಪ್ರತಿಯೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸಿಂಪಲ್ಲಾಗಿ ತೊಗೊಂಡು ಬಂದಿದ್ದೀನಿ. ಸೊ ದಿಸ್ ಈಸ್ ಆರ್ ಕಿಚನ್. ಕಂಪ್ಲೀಟ್ಲಿ ಕ್ಲೀನ್ ಆಗಿದೆ. ಸಂಪೂರ್ಣವಾಗಿ ಮನೆ ಕ್ಲೀನ್ ಆದಮೇಲೆ ನನ್ನ ಸ್ವೀಟ್ ಹೋಮ್ ಈ ಥರ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ಲಿ ಥೀಮ್ ಚೇಂಜ್ ಮಾಡಿದ್ದೀನಿ. ಸೊ ಇದು ಬಂದು ನಮ್ಮ ಹಾಲ್ ಆಗಿರುತ್ತೆ. ಕಂಪ್ಲೀಟ್ಲಿ ಲೈಕ್ ಬ್ಲೂ ವಿತ್ ವೈಟ್ ಗೋಲ್ಡಿಶ್ ಕಾಂಬಿನೇಷನಲ್ಲಿ ಈ ಸಲ ಟ್ರೈ ಮಾಡಿದ್ದೀನಿ. ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟಲ್ಲಿ ನೀವೇ ತಿಳಿಸ್ಬೇಕಾಗುತ್ತೆ. ಸೊ ಇದು ಬಂದು ಹಾಲ್ ಲುಕ್ ಆಗಿದೆ.
ಸೊ ನೆಕ್ಸ್ಟ್ ನೋಡೋದಾದರೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಫುಲ್ ಕಂಪ್ಲೀಟ್ಲಿ ರೆಡ್ ಥೀಮಲ್ಲಿ ರೆಡಿ ಮಾಡಿದ್ದೀನಿ. ನಂಗೆ ರೆಡ್ ಅಂದರೆ ಸ್ವಲ್ಪ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಅನಿಸ್ತು. ಸೊ ಈ ಸಲ ಯಾಕೆ ರೆಡ್ ಟ್ರೈ ಮಾಡಬಾರ್ದು ಅಂತ ಕಂಪ್ಲೀಟ್ ವಿತ್ ರೆಡ್ ಪಿಂಕ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಇದು ನೋಡೋದಾದರೆ ನಮ್ಮ ಮದರ್ ಇಲ್ಲ ಮತ್ತು ನನ್ನ ಡಾಟರ್ ಯೂಸ್ ಮಾಡುವಂಥ ರೂಮು. ಅವರು ಯಾವಾಗಲೂ ತುಂಬ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಸೊ ಕಂಪ್ಲೀಟ್ಲಿ ಒಂದು ಸಿಂಪಲ್ ಲುಕ್ ಕೊಟ್ಟಿದ್ದೀನಿ. ಜಾಸ್ತಿ ಏನು ಡೆಕೋರೇಟಿವ್ ಇದರಲ್ಲಿ ಏನೂ ಮಾಡಿಲ್ಲ. ಸೊ ಸಿಂಪಲ್ ಆಗಿರುವಂಥ ನಮ್ಮ ಅತ್ತೆಯವ್ರ ರೂಮ್ ಇದು. ಸೊ ನೆಕ್ಸ್ಟ್ ಬರೋದಾದರೆ ನಮ್ಮ ಬ್ಯೂಟಿಫುಲ್ ಆದಂಥ ಸ್ಪೇಷಿಯಸ್ ಪೋರ್ಟಿಕೋ. ಸೊ ಆಲ್ಮೋಸ್ಟ್ ಯಾರಾದರೂ ಫ್ರೆಂಡ್ಸ್ ಕಸಿನ್ಸ್ ಅಂತ ಬಂದಾಗ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಳಸಿ ಇಲ್ಲಿಟ್ಟಿರ್ತೀವಿ, ಯಾಕಂದರೆ ಸನ್ಲೈಟ್ ಚೆನ್ನಾಗಿ ಬೀಳುತ್ತೆ ಮತ್ತು ತುಳಸಿ ಸನ್ಲೈಟ್ ಇದೆ ಚೆನ್ನಾಗಿ ಗ್ರೋ ಆಗುತ್ತೆ. ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಮುಂದೆ ಇಟ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಓಡಾಡ್ತಾ ಇರ್ತಾರೆ. ಸೊ ನಾನು ಅದಕ್ಕೋಸ್ಕರ ಪೋರ್ಟಿಕೋಲ್ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಇನ್ನೂ ಏನಾದರೂ ಅರೇಂಜ್ ಮಾಡಬೇಕು ಅನ್ನೋದೊಂದು ಐಡಿಯಾ ಇದೆ. ಸಿಂಪಲ್ ಆಗಿರುವಂಥ ಈವ್ನಿಂಗ್ಗೆ ಕೂತ್ಕೊಳ್ಳೋಕೆ ಬೇಕು ಅಂತ ಒಂದು ಡೆಕೋರೇಟಿವ್ ಏನಾದರೂ ಮಾಡಬೇಕು. ನೋಡೋಣ ಮುಂದಕ್ಕೆ ಏನಾದರೂ ಚೇರ್ಸ್ ಥರ ಏನಾದರೂ ಅರೇಂಜ್ ಮಾಡಿ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಲುಕ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ಪೋರ್ಟಿಕೋ ಲುಕ್. ಇದಾಗಿತ್ತು ನಮ್ಮನೆಯ ಕಂಪ್ಲೀಟ್ ಡೀಪ್ ಕ್ಲೀನ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಾಗೂ ಗಣೇಶ ಹಬ್ಬವ್ರಿಗೂ ನೋ ಟೆನ್ಷನ್. ಮತ್ತೆ ಇವಾಗ ಅನಿಸ್ತಾ ಇದೆ ಒಂಥರ ಪ್ರೆಸೆಂಟ್ ಫೀಲ್ ಆಗ್ತಾ ಇದೆ. ಕೆಲಸ ಮಾಡೋವರೆಗೂ ಮಾತ್ರ ಮಾಡಬೇಕಲ್ಲ ಉಜ್ಬೇಕಲ್ಲ ಅನ್ಸುತ್ತೆ. ಒಂದ್ಸಲ ನೀವು ಅದ್ರದ್ದು ಫುಲ್ ಮೈಂಡ್ ಸೆಟ್ ಮಾಡ್ಕೊಂಡು ಇಳಿದ್ಬಿಟ್ರೆ ಎಲ್ಲ ಟಕ ಟಕ ಅಂತ ನಡೀತೆ. ಎಲ್ಲ ನಮ್ಮ ಮನಸ್ಸು ಮೇಲೆ ನಡೆಯುತ್ತೆ ಅಷ್ಟೇ. ಸೊ ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಶ್ರುಪಾ ತಾಯಿ ಕೃಪಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಪ್ಕಮಿಂಗ್ ವಿಡಿಯೋ ನಿಮ್ಗೆ ನೋಡೋದಾದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ತರ ಥೀಮ್ ಪ್ಲಾನ್ ಮಾಡಿದ್ದೀನಿ ಮತ್ತೆ ಅದಕ್ಕೋಸ್ಕರ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.